ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಬಿಲ್ ನಾನು ಅಲ್ಲೇ ಪೇ ಮಾಡ್ತೀನಿ. $420 ಮೇಡಮ್. ಸರ್, ಸರ್ವರ್ ಬ್ಯುಸಿ ಬರ್ತಾ ಇದೆ, ನಾನು ನಿಮಗೆ ಕ್ಯಾಶ್ ತೊಗೊಂಬಂದು ಕೊಟ್ಬಿಡ್ತೀನಿ. ಓಕೆ ಮೇಡಮ್. ಪುಟ್ಟ ಹಸಿತಿತ್ತು ಅಂತ ಚೆನ್ನಾಗಿ ತಿನ್ಬಿಟ್ಟೆ. ದುಡ್ಡ ಇಲ್ವಲ್ಲ, ಏನ್ ಮಾಡೋದು? ಹೇಳಿ ಸರ್. ಇಲ್ಲಿ ಯಾವ್ದಾರು ಅನುಮಾನಾಸ್ಪದ ಹುಡುಗಿ ಬಂದಿದ್ದಾಳ? ಹುಡುಗಿನ ಸರ್? ಇದೇ ಏರಿಯಾದಲ್ಲಿ ತಿರುಗಾಡ್ತಾರ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅವ್ರ ಜೊತೆ ಅರವಿಂದ್ ಅನ್ನೋ ಹುಡುಗನ 1 ತಿಂಗಳಿಂದ ಮಿಸ್ಸಿಂಗ್. ಆ ಹುಡುಗಿ ಫೋಟೋ ಏನಾದ್ರು ಇದೆಯಾ ಸರ್? ಇದೆ ನೋಡಿ, ಇದೆ ಹುಡುಗಿ. ಸರಿ, ಹುಡುಗಿನ ಅಲ್ಲೇ ಹೋಗ್ತಾಳೆ ನೋಡಿ. ಅವಳು ಇದೆಲ್ಲ ಆ ಹುಡುಗಿನ ಲಗೇಜ್ ಹೌದು ಸರ್. ಮತ್ತೆ ತಪ್ಪಿಸ್ಕೊಂಡ್ಬಿಟ್ಲು. ತುಂಬಾ ಬಾಯಾರಿಕೆ ಆಗ್ತಿದೆ, ಎಲ್ಲಾದ್ರೂ ಹೋಗಿ ನೀರು ಕುಡಿಬೇಕು. ಆದ್ರೆ ಅಲ್ಲೂ ಪೊಲೀಸರು ಬಂದ್ರೆ ಏನ್ ಮಾಡ್ಲಿ? ಜೀವನ ಯಾಕೆ ಹೀಗಾಗೋಯ್ತು? ಎಲ್ಲ ಕಾರಣ ಆರ್ಗುನ ಹೆಲ್ಪ್ ಮಾಡೋ ನೆಪದಲ್ಲಿ ಬಂದು ಜೀವನನೇ ಹಾಳು ಮಾಡ್ಬಿಟ್ಟ. ಅವನನ್ನ ಸಾಯಿಸಿದ್ದೆ ಒಳ್ಳೇದಾಯ್ತು. ಆದ್ರೆ ಇವಾಗ ಎಲ್ಲಿ ಹೋಗೋದು, ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಪೊಲೀಸವ್ರು ಕಣ್ತಪ್ಸಿ ಇಲ್ಲಿಂದ ಎಲ್ಲಾದ್ರೂ ಹೋಗೋದೇ ಒಳ್ಳೇದು. ನರಸಿಂಹ, ಏನಪ್ಪ ಇದು? ಗ್ಲಾಸ್ ಎಲ್ಲ ಹೊಡೆದಿದೆ. ಅದೇನೋ ಗೊತ್ತಿಲ್ಲ ಅತ್ತೆ, ನಿಮ್ಮ ಮಗ ನನಗೆ ಹಾಲು ಕೊಡೋದನ್ನ ಬಿಟ್ಟು ಹಿಡ್ದಿದ್ದ ಗ್ಲಾಸ್ನ ಹಾಗೆ ಬೀಳಿಸ್ದ. ಹೌದೇನೋ ನರಸಿಂಹ? ಹ್ಞೂ ಅದು ಕೈ ಜಾರಿ ಬಿದ್ಬಿಡ್ತು. ಸರಿ ಬಿಡಪ್ಪ, ನಾನೇ ಇದನ್ನೆಲ್ಲ ಒರೆಸ್ತೀನಿ. ಅಮ್ಮ ನೀ ಹೋಗಮ್ಮ. ಅಲ್ಲ ಕಣೋ,
ಸಂಜನಾ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನಮ್ಮ ಮನೇಲಿ ಸ್ವಲ್ಪ ಸಂಪ್ರದಾಯ, ಈ ಥರ ಬಟ್ಟೆ ಎಲ್ಲ ಹಾಕೋದನ್ನು ಸ್ವಲ್ಪ ನಿಲ್ಲಿಸ್ತೀಯಮ್ಮ. ಅತ್ತೆ, ನಮ್ಮ ಮನೇಲೂ ಸಂಪ್ರದಾಯ ಇತ್ತು. ನಾನು ಅವಾಗ ಹೀಗೆ ಬಟ್ಟೆ ಹಾಕ್ತಿದ್ದೆ. ಇಲ್ಲೂ ನಾನು ಇನ್ಮೇಲೆ ಹೀಗೆ ಇರ್ತೀನಿ. ಯಾಕತ್ತೆ? ಇದು ಇನ್ಮೇಲೆ ನನ್ನ ಮನೆನೇ ಅಲ್ವಾ? ಹೌದಮ್ಮ, ಇದು ನಿನ್ನ ಮನೆಯೇ. ಇನ್ನು ಮುಂದೆ ನಿನ್ಗೆ ಹೇಗೆ ಬೇಕೋ ಹಾಗೆ ಇರಮ್ಮ. ಥ್ಯಾಂಕ್ಸ್ ಅತ್ತೆ. ಬಾಯ್. ಒಬ್ಳೇ ಎಲ್ಗಮ್ಮ ಹೊರಟೆ? ನಿಮ್ಮ ಮಗ ಮನೆಯಿಂದ ಹೊರಗೆ ಹೋಗುವಾಗ್ಲೆಲ್ಲ ನಿಮಗೆ ಹೇಳ್ಬಿಟ್ಟು ಹೋಗ್ತಾನ ಅತ್ತೆ? ನಮ್ಮ ಅಮ್ಮನ ಹತ್ರ ಈ ಥರ ಮಾತಾಡಿದ್ರೆ ಸರಿ ಇರಲ್ಲ. ನಾನಿರೋದೇ ಹೀಗೆ, ಮಾತಾಡೋದೇ ಹೀಗೆ. ಏನಿವಾಗ? ನರಸಿಂಹ, ಸುಮ್ಮನೆ ಇರಪ್ಪ, ನೀನು ಹೊರಡಮ್ಮ. ನೋಡು ಮಗನೆ, ಅವಳು ಅವ್ರ ಮನೆಯಲ್ಲಿ ಬೆಳೆದಿರೋದೇ ಹೀಗೆ. ನಮ್ಮ ಮನೆಗೆ ಹೊಂದ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ದಿನ ಆಗಬೇಕು. ಅಲ್ಲಿವರೆಗೂ ನೀನು ಸುಮ್ಮನೆ ಇರು. ಅವಳು ಎಷ್ಟು ದುರಾಕಾರ ಇದ್ರೆ ನಿನ್ನ ಹತ್ರ ಆ ಥರ ಮಾತಾಡ್ತಾಳಮ್ಮ. ಇದೇ ಹೊರಟುತನ ಬೇಡ ಅಂತ ಹೇಳ್ತಾ ಇರೋದು. ಅವಳನ್ನು ಮಾತಾಡಿದ್ಲು ಅಂತ ಅವಳನ್ನ ದುರಂಕಾರಿ ಅಂತ ಕರೆಯೋದು ತಪ್ಪು ಕಣಪ್ಪ. ಅಮ್ಮ, ನಿನ್ಗೆ ಅವಳ ಬಗ್ಗೆ ಗೊತ್ತಿಲ್ಲ. ಏನ್ ನನಗೆ ಗೊತ್ತಿಲ್ಲ? ಅವಳು ನಿನ್ನ ಸ್ಟೇಷನಿಂದ ಬಿಡಿಸಿದ್ ನನಗೆ ಗೊತ್ತಿಲ್ವಾ? ನಿಮ್ಮಪ್ಪ ನೀನ್ ಫೋಟೋ ಇಟ್ಕೊಂಡು ಶ್ರಾದ್ದ ಮಾಡ್ತಿದ್ರಲ್ಲ, ಅದನ್ನ ತಡೆದ್ಲಲ್ಲ, ಅದು ನನಗೆ ಗೊತ್ತಿಲ್ವಾ? ಎಲ್ರ ಮುಂದೆ ನೀನೇ ನನ್ನ ಗಂಡ ಅಂತ ಹೇಳಿದ್ದು ನನಗೆ ಗೊತ್ತಿಲ್ವಾ? ಅವಳಿಗೆ ನಿನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂದಿದ್ದಿದ್ರೆ ನೀನ್ ಇವತ್ತೂ ಜೈಲ್ನಲ್ಲೇ ಇರ್ತಾ ಇದ್ದೆ. ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಲ್ವಾ? ದೀಪಾ, ಟಾಸ್ಕ್ ಕಂಪ್ಲೀಟ್ ಮಾಡಿದ್ಯಾ? ಇಲ್ಲ ಅಕ್ಕ, ಹಸ್ಬೆಂಡ್ ಎಲ್ಲಿ ಅಂತಾನೆ ಹುಡುಕ್ತಿದ್ದೀನಿ. 10 ನಿಮಿಷ ಬಿಟ್ಟು ಬಾ ಅಂದರು. ಅದಕ್ಕೆ ಅಷ್ಟರಲ್ಲಿ ಮನೆಗೆ ಫೋನ್ ಮಾಡಿ ಅಮ್ಮನ ಹತ್ರ ಮಾತಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಅವ್ರು ಎಲ್ಲಿ ಹೊಟ್ಟೋದ್ರೋ ಗೊತ್ತಾಗ್ತಾನೇ ಇಲ್ಲ. ಹೌದಾ? ಮನೇಲೆಲ್ಲ ಸರಿಯಾಗಿದೆಯಂತ? ಹ್ಞೂ ಅಕ್ಕ, ಆ ಸಂಜೆನ ಅಣ್ಣನ ತನ್ನ ಗಂಡ ಅಂತ ಒಪ್ಕೊಂಡ್ಲಂತೆ. ಒಳ್ಳೇದಾಯ್ತು ಬಿಡು. ಆದರೆ ಅಪ್ಪಗೆ ಮಾತ್ರ ಅವರಿಬ್ಬರು ಮದುವೆ ಈ ಥರ ಆಯಿತು ಅಂತ ಕೋಪ ಬಂದಿದೆ. ಇದಕ್ಕೆಲ್ಲ ನೀನೇ ತಾನೇ ಕಾರಣ. ನೀನು ಮಾಡಿದ ತಪ್ಪಿಂದಾನೆ ಇಷ್ಟೆಲ್ಲ ಅನಾಹುತ ಆಗಿದ್ದು. ಹೋಗ್ಲಿ ಬಿಡು, ಆಗಿರೋದ್ರ ಬಗ್ಗೆ ಜಾಸ್ತಿ ಮಾತಾಡಿ ಪ್ರಯೋಜನ ಇಲ್ಲ. ಹೇಗೆ ಮದುವೆ ಆಗ್ತಾರೆ ಅನ್ನೋದಕ್ಕಿಂತ ಮದುವೆ ಆದಮೇಲೆ ಹೇಗಿರ್ತಾರೆ ಅನ್ನೋದು ಮುಖ್ಯ. ನನ್ನ ಅಣ್ಣನಂತ ಗಂಡ ಪಡೆಯೋದಕ್ಕೆ ಸಂಜನಾ ಅದಕ್ಕೆ ಪುಣ್ಯ ಮಾಡಿದ್ದಾಳೆ. ನಿನ್ನ ಜೀವನ ಹಾಳಾಗಬಾರ್ದು ಅಂತ ನಿಮ್ಮ ಅಣ್ಣ ಸಂಜೆ ನಿಂಗೆ ತಾಳಿ ಕಟ್ಟಿರೋದು, ಅದು ನೆನಪಿರಲಿ.